ಹಾಯ್ ಸ್ನೇಹಿತರೆ, ಇವತ್ತಿನ ಭಾನುವಾರ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮೀನಿನ ಮೊಟ್ಟೆ ಕರಿ ಮಾಡೋದು ಯಾವ ರೀತಿ ನಾನು ಹೇಳ್ಕೊಡ್ತೀನಿ ಬನ್ನಿ. ತುಂಬ ಸ್ಪೆಷಲ್ ಆಗಿರುತ್ತೆ ಇದು. ನೀವು ಕೂಡ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡೋ ವಿಧಾನ ಹೀರುತ್ತೆ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳು ಮೆಣಸು ನಾವು ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು. ಮತ್ತು ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಇದೆಲ್ಲ ಬಾಣಲೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಮಸಾಲೆ ಹಸಿ ವಾಸನೆ ಬರಬಾರ್ದು. ಅದರಿಂದ ನಾನು ಕೂಡ ಇದನ್ನು ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಆಯಲ್ ಹಾಕ್ಕೊಂಡು ಸೊ ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ನಾನು ಗೋಲ್ಡನ್ ಕಲರ್ ಬರೋ ರೀತಿಯೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಅಷ್ಟೊಂದು ಪುಡಿ ಹಾಕೊಂಡು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ರೀತಿ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆ, ಹುರ್ಗಡಲೆ, ಸಾಂಬಾರು ಗಟ್ಟಿ ಬರಬೇಕಲ್ಲ, ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹುರ್ಗಡಲೆ ಹಾಕ್ಕೊಂಡ್ರೆ. ಅದನ್ನು ನಾನು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಮೀನು ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿ ಮೊಟ್ಟೆಗಳು ಸಿಗುತ್ತೆ. ಕೆಲವರು ಬಿಸಾಕ್ತಾರೆ ಅಥವಾ ಸಾಂಬಾರುಗಳು ಕೂಡ ಹಾಕ್ಕೊಳ್ತಾರೆ. ನಾನು ಸಪ್ರೇಟ್ ಇದು ಒಂದೂವರೆ ಕೆ ಜಿ ಸಿಕ್ಕಿತ್ತು ಮೀನೊಳಗೆ. ಅದನ್ನು ನಾನು ಫಿಶ್ ಎಗ್ ಕರಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದನ್ನೆಲ್ಲ ಮಸಾಲೆ ಆಗಿರೋದನ್ನೆಲ್ಲ ನೀಟಾಗಿ ಮಸಾಲೆ ಮಾಡ್ಕೊಳ್ಳೋಣ. ಫ್ರೈ ಆಗಿರೋದನ್ನೆಲ್ಲ ಸಣ್ಣಗೆ ರುಬ್ಕೊಳ್ಬೇಕು. ಮಸಾಲೆ ಎಲ್ಲ ದಪ್ಪ ರುಬ್ಕೊಂಡ್ರೆ ಏನಾಗ್ತದೆ, ಬಾಗಿಲು ಅದೇ ದಿವಸ ಕಾಯಿಗಳು ಹಂಗೆ ಸಿಗುತ್ತೆ. ಟೊಮೆಟೊ ಕೂಡ ಕಟ್ ಮಾಡ್ಕೊಳ್ತಿರ್ತೀವಿ. ಸ್ವಲ್ಪ ಉಳಿಬೇಕಲ್ಲ ಸಾಂಬಾರಿಗೆ ಅಂದರೆ ಇದು ಫಿಶ್ ಕರಿ, ಎಗ್ ಕರಿ. ನಾವು ರೊಟ್ಟಿಗೆ, ನೀರು ದೋಸೆಗೆ, ಚಪಾತಿಗೆ ಹೇಳಿ ಮಾಡಿದ ಕಾಂಬಿನೇಷನ್ಗಳು ಈ ಐಟಮ್ಗಳು. ತುಂಬ ಹೆಲ್ತಿ ಫುಡ್ ಕೂಡ ಇರುತ್ತೆ ಇದು. ಸ್ವಲ್ಪ ನೀರು ಹಾಕೊಳ್ಳೋಣ. ನೀಟಾಗಿ ಸಣ್ಣಗೆ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ 2 ಸ್ಪೂನ್ ಕೂಡ ಹಾಕೋತೀನಿ ನಾನು. ಖಾರ ಬೇಕಲ್ಲ, ಹಾಗಾಗಿ ನಾವು ಚಿಲ್ಲಿ ಪೌಡ್ರು ಎಷ್ಟು ಹಾಕೊಳ್ತೀವೋ ಅಷ್ಟೇ ನಾವು ಧನಿಯಾ ಪುಡಿ ಕೂಡ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಚಿಲ್ಲಿ ಪೌಡ್ರ್ 2 ಸ್ಪೂನ್ ಹಾಕೊಂಡು 2 ಸ್ಪೂನ್ ಹಾಕ್ಕೊಳ್ಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅವಾಗ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ನಾನು. ಮತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ನಾನು ಮೀನಿಂದು ಏನು ಮೊಟ್ಟೆಗಳನ್ನ ನಾನು ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡು ನೀರೆಲ್ಲ 2 ಸಲ ವಾಶ್ ಮಾಡ್ಕೊಂಡ್ರೆ ಅದು ಸ್ಮೆಲ್ಲೆಲ್ಲ ಬರೋಲ್ಲ. ಸೊ ನೀಟಾಗಿ ವಾಶ್ ಆಗುತ್ತೆ ಅದು. ವಾಶ್ ಆದ್ಮೇಲೆ ನೀಟಾಗಿ ಒಂದು ಕಡೆ ಸಾವಿರ ಇಟ್ಕೊಳ್ಳೋಣ. ಸ್ಥಿತಿ ಬಾಣಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ ಕೂಡ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಂತೂ ಮಕ್ಕಳು ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಮೀನು ಮೊಟ್ಟೆಗಳು ತುಂಬ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದು ಕೂಡ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಯೆಲ್ಲೋ ಕಲರ್ ಬರಬೇಕು. ಸ್ವಲ್ಪ ನೀಟಾಗೆಲ್ಲ ಫ್ರೈ ಆಗುತ್ತೆ. ನಮ್ಮ ಕಲರ್ ಚೇಂಜಸ್ ಆಗುತ್ತೆ ನೋಡಿ. ಈ ಕಲರ್ ಇರೋದು ಚೇಂಜಸ್ ಆಗುತ್ತೆ. ಆಮೇಲೆ ಹಾಗೆ ಸ್ವಲ್ಪ ಫುಲ್ ಮಿಕ್ಸ್ ಮಾಡೋಣ. ಸುಮಾರು ಜನ ಇದು ವೇಸ್ಟನ್ನು ಬಿಸಾಕ್ಬಿಡ್ತಾರೆ. ಇದು ಮೊಟ್ಟೆ ನಾನು ವೇಸ್ಟ್ ಮಾಡಬಾರ್ದು ಅಂತೇಳಿ ಹೊಸದೊಂದು ರೆಸಿಪಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕೂಡ ಹಾಕೋಣ. ಟೇಸ್ಟ್ ಎಷ್ಟು ಬೇಕೋ ಸೊಪ್ಪು ಹಾಕೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬರ್ತಾ ಕಲರಿಂಗ್ ಫುಲ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಕಲರ್ ಇದು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಮೊಟ್ಟೆಲ್ಲ ಫುಲ್ ರೋಸ್ಟ್ ಆಗ್ತಾಯಿದೆ ಮೊಟ್ಟೆಗಳು. ಮೀನು ಮೊಟ್ಟೆ ಅದು
ಕಲರ್ ಚೇಂಜ್ ಆಗಬೇಕು, ನೀಟಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ. ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗ್ತಾಯಿಲ್ಲ, ನೀಟಾಗಿ ಫ್ರೈ ಆಗಬೇಕು. ಅದು ಎಲ್ಲ ಸ್ಮೆಲ್ ಇರುತ್ತೆ ಅದು ಫ್ರೈ ಆಗ್ತಾ ಹೋದರೆ. ಈಗ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೋದು ನಾವು. ಹಾಗೆ ತುಂಬ ಟೇಸ್ಟಾಗಿರುತ್ತೆ ಕಣ್ರಿ ಇದು. ತಿಂದಾದ್ರೆ ಒಂದು ಮೂರು ಹಂಗಿದೆ. ಮಸಾಲೆ ಎಷ್ಟು ಬೇಕಷ್ಟು ಹಾಕೋಣ, ಮತ್ತು ನೀರು ಕೂಡ ಮಿಕ್ಸ್ ಮಾಡಿ ಹಾಕೋಣ. ಅಸಲು ನೀವು ಕೂಡ ಮಾಡಿ ನೋಡಿ, ತಿಂದು ನೋಡಿ, ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ ನಿಮ್ಮ ಹತ್ರ. ರೊಟ್ಟಿಗೆ, ಚಪಾತಿಗೆ, ರವೆ ರೊಟ್ಟಿಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ತೆಳಬೇಕು ಅಷ್ಟು ಮಾಡ್ಕೊಳ್ಳಿ. ನೀವು ನೀರು ಹಾಕಿದಷ್ಟು ಇದು ಬಾಯ್ಲಾಗ್ತಾ ಇದು ಗಟ್ಟಿ ಆಗುತ್ತೆ. ಇದು ನಮ್ಗೆ ಎಷ್ಟು ಬೇಕಷ್ಟು ನಾವು ನೀರು ಹಾಕ್ಕೊಂಡಿದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಮಿಕ್ಸ್ ಆಗಲಿ. ಫೈನಲ್ ಟಚಸ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಸ್ಮೆಲ್ ಅಂತೂ ಅದ್ಭುತವಾಗಿದೆ. ಟೇಸ್ಟ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತದೆ. ಅಷ್ಟು ನೀಟಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರ್ತದೆ. ಇವತ್ತು ನಮ್ಮನೆಗೆ ಒಬ್ಬರು ಗೆಸ್ಟ್ ಬೇರೆ ಬರ್ತಾಯಿದ್ದಾರೆ. ಅವ್ರಿಗೊಂದು ರೆಸಿಪಿ ಮಾಡಿದ್ದೀನಿ. ಇದು ಸ್ಪೆಷಲ್ ರೆಸಿಪಿ. ಅವ್ನು ತಿಂದೇ ಅಲ್ವಂತ ಇದುವರೆಗೂ. ಇದು ನೀಟಾಗಿ ಆಯಿತು. ಚಿಕನ್ ಎಗ್ ಕರಿ ರೆಡಿಯಾಗಿದೆ. ಜೊತೆಗೆ ಇದಕ್ಕೆ ನಾನು ರವೆ ರೊಟ್ಟಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅರುಣ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ವ್ಲಾಗರ್ ಅವರು ಗೆಸ್ಟ್ ಬರ್ತಿದ್ದಾರೆ ನಮ್ಮ ಮನೆಗೆ ಇವತ್ತು. ಅವ್ರಿಗೋಸ್ಕರ ಇದು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ. ಫಿಶ್ ಎಗ್ ಕರಿ ಮತ್ತು ರವೆ ರೊಟ್ಟಿ ಕಾಂಬಿನೇಷನ್ ಒಂದು ತುಂಬ ಸೂಪರಾಗಿದೆ. ಆಲ್ರೆಡಿ ಮನೆಗೆ ಬಂದಿದ್ದಾರೆ. ಈಗ ಹಾಕೊಡೋದು ಒಂದೇ ಬಾಕಿ. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ವೇಸ್ಟ್ ಅಂತ ಬಿಸಾಕ್ತೀರಾ, ಬಿಸಾಕ್ಬೇಡಿ. ತುಂಬ ಹೆಲ್ತಿ ಫುಡ್ಡು. ವಿಟಮಿನ್ ಸಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ವಿಟಮಿನ್ಗಳು ಇದರಲ್ಲಿ ಮಕ್ಕಳಿಗೊಂದು ನೀಟಾಗಿ ತಿನ್ನಿಸ್ಬೋದು. ಮೀನೊಳಗೆ ಮೊಟ್ಟೆ ಇರ್ತದೆ ಕಣ. ಹಾಯ್ ವೀಕ್ಷಕರೇ, ಇವತ್ತಿನ ಒಂದು ಸಮಯದಲ್ಲಿ ಮೀನಿನಲ್ಲಿರ್ತಕ್ಕಂಥ ಮೊಟ್ಟೆಗಳನ್ನ ಸೇಕರಣೆ ಮಾಡಿ ಅದು ಸುಮಾರು ಒಂದು 2 kg ಇತ್ತು ಅಂತ ಹೇಳಿದ್ರು ಜನರು. ಬನ್ನಿ ಹಾಗೆ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ರವೆ ರೊಟ್ಟಿಗೂ ಮೀನು ಮೊಟ್ಟೆಗೂ ಭಾಳ ಸಕ್ಕತ್ತಾಗಿದೆ. ನೀವು ಕೂಡ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ.